ಕಣ್ಣಿನ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ನ್ಯೂಸ್ ಮತ್ತೊಂದು ವಿಡಿಯೋ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ನೀವು ಆಲ್ರೆಡಿ ಟೈಟಲ್ ತಮ್ಮಲ್ಲಿ ನೋಡಿದ್ದೀರಾ. ಸೊ ನಿನ್ನೆ ಮೊನ್ನೆ ಆದಂಥ ಘಟನೆ ಏನಿದೆ, ಸೊ ಅದಕ್ಕೆ ಈಗ ಒಂದು ಸ್ಪಷ್ಟನೆ ಸಿಕ್ಕಿದೆ ಜಂಟಿ ಆಯುಕ್ತರಿಂದ. ಸೊ ಟ್ರಾಫಿಕ್ ಏನಿದೆ, ಸೊ ಅವ್ರ ಕಡೆಯಿಂದ ಸಿಕ್ಕೈತೆ. ಸೊ ಈಗಲಾದರೂ ನಮ್ಮ ಹುಡುಗರು ನಂಬ್ರಿ, ನಾವು ಮೊನ್ನೆಯಿಂದ ಹೇಳ್ಕೊಂಡೇ ಬರ್ತಾ ಇದ್ದೀನಿ, ಇದು ಎಲ್ಲೋ ಬೋರ್ಡ್ ವಿಚಾರ ಅಲ್ಲ, ಎಲ್ಲೋ ಬೋರ್ಡ್ಗೂ ಇದಕ್ಕೂ ಸಂಬಂಧ ಇಲ್ಲ. ನಮ್ಮ ಪ್ರಕಾರ ಇದು ಜಸ್ಟ್ ಕೇಸಸ್ ಗಾಡಿಗಳ ಮೇಲೆ ಜಾಸ್ತಿ ಇದೆ ಅಂದ್ಬಿಟ್ಟು ಇದು ಕಾರ್ಯಾಚರಣೆ ಮಾಡಿರೋದು ಅಂತ. ಬಟ್ ಯಾರು ಅರ್ಧಕ್ಕರ್ಧ ಜನ ನಂಬಿರಲಿಲ್ಲ. ಒಂದಷ್ಟು ಜನ ಏನಪ್ಪ ಅಂದರೆ ಯೂಟ್ಯೂಬರ್ಸು ಫೇಕ್ ನ್ಯೂಸ್ ಕೊಡ್ತೀರಾ ವ್ಯೂಸು ಲೈಕ್ಸ್ಗೋಸ್ಕರ ಅಂತ. ಬಟ್ ಏನೋ ಮಾಡೋಕ್ಕಾಗಲ್ಲ, ನಮಗೆ ತಿಳಿದಷ್ಟು ನಾವು ತಿಳ್ಕೊಂಡ್ರಷ್ಟು ಅದನ್ನು ನಿಮ್ಮ ಹತ್ರ ಹೇಳಕ್ಕೆ ಬರ್ತೀವಿ. ಬಟ್ ನೀವು ಅದನ್ನು ಕೆಲವರು ನಂಬ್ತೀರಾ, ಕೆಲವರು ನಂಬಲ್ಲ, ಅದು ನಿಮಗೆ ಬಿಟ್ಟಿದ್ದು. ಬಟ್ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂದರೆ, ತುಂಬ ಜನ ಪಾಪ ಎದುರ್ಕೊಂಡು ನಿನ್ನೆ ಸಂಡೇ ಆಗಿತ್ತು, ಒಂದು ಒಳ್ಳೆ ಅರ್ನಿಂಗ್ಸ್ ಮಾಡ್ಬೋದಿತ್ತು. ಸೊ ಏನೇನೋ ಕಮಿಟ್ಮೆಂಟ್ಸ್ ಇಟ್ಕೊಂಡಿರ್ತಾರೆ, ಬಟ್ ನಿನ್ನೆ ಭಯ ಪಡ್ಕೊಂಡೆ ಬಂದಿಲ್ಲ ಯಾರು ಡ್ಯೂಟಿಗೆ, ಅಕಸ್ಮಾತ್ ಏನಾದರೂ ಇದಾದರೆ ಏನು ಅಂತ. ಸೊ ಒಂದಷ್ಟು ಭಯ ಇರ್ತದೆ, ಯಾರಿಗೇ ಆಗಲಿ, ನನಗೇ ಆಗಲಿ ಇದ್ದೇ ಇರ್ತದೆ. ಅಯ್ಯೋ ಯಾಕಪ್ಪ ಹೋದ್ರೆ ಹಿಡಿದ್ರೆ ಸೀಸ್ ಮಾಡಿದ್ರೆ ಏನಪ್ಪ ಮಾಡೋದು ಅಂತ, ಆ ಥರ ಒಂದು ಮೆಂಟಾಲಿಟಿ ಇರ್ತದೆ. ಸೊ ನಿಮಗೆ ಧೈರ್ಯ ತುಂಬಾನ ಅಂತ ಈ ಒಂದು ವಿಡಿಯೋ ಮಾಡ್ತಾ ಇರೋದು. ಈಗ ಜಂಟಿ ಆಯುಕ್ತರು ಸೊ ಅವರು ಬಂದು ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಕ್ಲಿಯರಾಗಿ ನ್ಯೂಸಲ್ಲೇ ಸ್ಟೇಟ್ಮೆಂಟ್ ಬಂದಿದೆ. ಏನಪ್ಪ ಅಂದರೆ, ಇದು ಯಾವುದೇ ರೀತಿ ಎಲ್ಲೋ ಬೋರ್ಡ್ ವಿಚಾರಕ್ಕೆ ಕಾರ್ಯಾಚರಣೆ ಮಾಡಿರೋದಲ್ಲ. ಸೊ ಪ್ರತಿಯೊಬ್ಬರು ತಿಳ್ಕೊಬೇಕಾಗಿರೋದು ಏನಪ್ಪ ಅಂದರೆ, ಅವರು ಕ್ಲಿಯರಾಗಿ ಹೇಳಿದ್ದಾರೆ. ತುಂಬ ಜನ ಏನು ಮಾಡ್ತಿದ್ದಾರೆ ಅಂದರೆ, ಸಿಗ್ನಲ್ ಜಂಪ್ ಮಾಡೋದಾಗಲಿ, ಒನ್ ವೇಲ್ ಓಡಾಡೋದಾಗಲಿ, ಮತ್ತು ಟ್ರಾಫಿಕ್ ರೂಲ್ಸ್ನ ಫಾಲೋನೇ ಮಾಡ್ತಾ ಇಲ್ಲ. ಅದರಲ್ಲೂ ಎಕ್ಸ್ಪೆಷಲಿ EV ವೆಹಿಕಲ್ಸು, ಈ ಏನು ಇಲ್ಲೂ ಏನಿದ್ದಾವೆ ಜಿಪ್ ಅಂತ ಏನಿದ್ದಾವೆ, ಈ ಎಲೆಕ್ಟ್ರಿಕ್ ವೆಹಿಕಲ್ಸ್ ಏನಿದ್ದಾವೆ, ಎಕ್ಸ್ಪೆಷಲಿ ಅವ್ರಿಗೆ ಅಂತಲೇ ಈ ಒಂದು ಕಾರ್ಯಾಚರಣೆ ಮಾಡಿರೋದು. ಏನಕ್ಕೆ ಅಂದರೆ, ಅವರು ಹೆಲ್ಮೆಟ್ ಹಾಕಲ್ಲ, ಒಂದು ಮೊಬೈಲಲ್ಲಿ ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಹೋಗೋದು, ಸಿಗ್ನಲ್ ಜಂಪ್ ಮಾಡೋದು, ಒಂಥರ ಟ್ರಾಫಿಕ್ ರೂಲ್ಸ್ ನಮಗಿಲ್ಲ ಅನ್ನೋ ಥರ ಮಾಡ್ತಾಯಿದ್ರು. ಅವ್ರಿಗೋಸ್ಕರ ಅಂತಲೇ ಈ ಒಂದು ಎಚ್ಚರಿಕೆ ನೀಡಬೇಕು ಅಂತಲೇ ಈ ಒಂದು ಕಾರ್ಯಾಚರಣೆ ಮಾಡಿರೋದು. ಸೊ ಬನ್ನಿ, ಅವ್ರೇನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದು ನಿಮಗೆ ತೋರಿಸ್ಕೊಡ್ತೀನಿ. ಅದಾದ್ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಫುಟ್ಪಾತ್ನಲ್ಲಿ ಬೈಕ್ ಸವಾರಿ ಕುರಿತು TV9 ನಿರಂತರ ಅಭಿಯಾನದ ಬಳಿಕ ಎಚ್ಚೆತ್ತ ಬೆಂಗಳೂರು ಸಂಚಾರ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದಾರೆ. ಹುಳಿಮಾವು, HAL, ಹಲಸೂರು ಗೇಟ್ ಸೇರಿ ಹಲವೆಡೆ ಕಾರ್ಯಾಚರಣೆ ನಡೆಸಿ ಹೆಲ್ಮೆಟ್ ರಹಿತ ಚಾಲನೆ, ಒನ್ ವೇ ಡ್ರೈವಿಂಗ್, ಫುಟ್ಪಾತ್ ಡ್ರೈವಿಂಗ್ ಸೇರಿ ಇನ್ನಿತರ ಸಂಚಾರ ನಿಯಮ ಉಲ್ಲಂಘಿಸಿದ ಸವಾರರನ್ನ ಹಿಡಿದು ಬರೋಬ್ಬರಿ 1859 ಕೇಸ್ ದಾಖಲಿಸಿ 9,65,000 ರೂಪಾಯಿ ದಂಡ ವಿಧಿಸಿದ್ದಾರೆ. ಸಂಚಾರ ಪೊಲೀಸರಿಂದ ವೈಟ್ ಬೋರ್ಡ್ ಇ-ಕಾಮರ್ಸ್ ವಾಹನ ಸೀಸ್ ಎಂಬ ವಿಡಿಯೋ ವೈರಲ್ ಆಗಿದ್ದರ ಬಗ್ಗೆ ಸಂಚಾರ ಜಂಟಿ ಆಯುಕ್ತರು ಸ್ಪಷ್ಟನೆ ನೀಡಿದ್ದಾರೆ. ಇದು ಸಂಪೂರ್ಣವಾಗಿ ಸುಳ್ಳು. ವಾಹನದ ನಂಬರ್ ಪ್ಲೇಟ್ ಆಧಾರಿತ ಕಾರ್ಯಾಚರಣೆ ನಡೆಸಿಲ್ಲ. ಇ-ಕಾಮರ್ಸ್ ಸೇರಿ ಎಲ್ಲಾ ವಾಹನಗಳ ಸಂಚಾರ ಉಲ್ಲಂಘನೆ ವಿರುದ್ಧ ಕಾರ್ಯಾಚರಣೆ ನಡೆಸಿದ್ದೇವೆ ಅಂತ ಹೇಳಿದರು. ಹಲವಾರು ಸಂಚಾರ ನಿಯಮಗಳು ಉಲ್ಲಂಘನೆ ಇದು ಮಾಡ್ತಾ ಇದ್ದಾರೆ. ಈ ಫುಟ್ಪಾತ್ ರೈಡಿಂಗ್ ಇರ್ಬೋದು, ಅಗೇನ್ಸ್ಟ್ ಒನ್ ವೇ ಹೋಗೋದು ಇರ್ಬೋದು, ಫುಟ್ಪಾತ್ ಪಾರ್ಕಿಂಗ್ ಇರ್ಬೋದು, ಹೆಲ್ಮೆಟ್ ಧರಿಸದೇ ಇರ್ಬೋದು, ಇದು ಯಾವುದೂ ಕೂಡ ಅವರಿಗೆ ಅನ್ವಯಿಸಲ್ಲ ಅಂತ ಒಂದು ತಪ್ಪು ನಂಬಿಕೆ ಇದೆ. ಪ್ರತಿಯೊಂದು ಬೈಕು ಏನು ಮೋಟರೈಸ್ಡ್ ವೆಹಿಕಲ್ ಇದೆ, ಈ ಬೈಕ್ ಇರ್ಬೋದು, ಯಾವುದೇ ಬೈಕ್ ಇರ್ಬೋದು, ಎಲ್ಲ ಸಂಚಾರ ನಿಯಮಗಳು ಅವಕ್ಕೆ ಅನ್ವಯಿಸುತ್ತೆ. ಸೊ ಕೇಳಿಸ್ಕೊಂಡ್ರಲ್ಲ. ಸೊ ಈಗಲಾದರೂ ಒಂದಷ್ಟು ಜನಕ್ಕೆ ಏನು ಎದುರ್ಕೊಂಡಿದ್ದೀರಾ, ಭಯ ಪಡ್ಕೊಂಡಿದ್ದೀರಾ, ಸೊ ಈಗಲಾದರೂ ನಂಬಿ. ಯಾವನೋ ಒಬ್ಬ ಫೇಕ್ ಆಗಿ ಮಾಡಾಕ್ಬಿಟ್ಟ, ಏನಪ್ಪ ಅಂದರೆ ಇದು ಎಲ್ಲೋ ಬೋರ್ಡ್ಗೋಸ್ಕರ ಹಿಡಿತಾ ಇರೋದು ಏನು ಅಂತ ಒಂದಷ್ಟು ತಪ್ಪು ಮಾಹಿತಿನ ತಿಳಿಸಿದ್ದಾರೆ. ಅದು ಏನು ಮಾಡೋಕ್ಕಾಗಲ್ಲ. ಬಟ್ ಏನಪ್ಪ ಅಂದರೆ, ಇನ್ಮೇಲೆ ಆದರೂ ನಮ್ಮ ಹುಡುಗರು ಸ್ವಲ್ಪ ಎಚ್ಚೆತ್ಕೊಳ್ಳಿ. ಏನಪ್ಪ ಅಂದರೆ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಏನಕ್ಕೆ ಅಂದರೆ, ಇದೊಂದು ಎಚ್ಚರಿಕೆ ಅಷ್ಟೇ, ಓಕೆನಾ? ಏನು ಸಿಗ್ನಲ್ ಜಂಪ್ ಮಾಡೋದಾಗಲಿ, ವಿತೌಟ್ ಹೆಲ್ಮೆಟ್ ಆಗಲಿ, ಇದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಇನ್ಮೇಲಾದರೂ ಎಚ್ಚೆತ್ಕೊಳ್ಳಿ ಅಂತ ಈ ವಿಡಿಯೋ ಮುಖಾಂತರ ಅದು ನಿಮ್ಮನ್ನು ಕೇಳ್ಕೊತೀನಿ. ಸೊ ಆದಷ್ಟು ಆರಾಮಾಗಿ ಡ್ಯೂಟಿ ಮಾಡಿ. ನಿಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ಸು, DL ಪ್ರತಿಯೊಂದು ಕರೆಕ್ಟಾಗಿದೆ. ನೀವು ಕರೆಕ್ಟಾಗಿದ್ದೀನಿ ಅಂದರೆ ಯಾವುದೇ ರೀತಿ ನೀವು ತೊಂದರೆ ಅನುಭವಿಸಲ್ಲ. ನಿಮಗೇನು ಭಯಪಡೋ ಅವಶ್ಯಕತೆ ಇಲ್ಲ. ಆರಾಮಾಗಿ ಬಂದು ಡ್ಯೂಟಿ ಮಾಡಿ, ಓಕೆನಾ? ಇಷ್ಟಲ್ಲದೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸೊ ಇನ್ನೇನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಆದಷ್ಟು ಹುಷಾರಾಗಿ ಡ್ಯೂಟಿ ಮಾಡಿ, ಫುಲ್ ಹೆಲ್ಮೆಟ್ ಯೂಸ್ ಮಾಡ್ಕೊಳ್ಳಿ. ಸೊ ಇಷ್ಟಲ್ಲದೆ ಈ ವಿಡಿಯೋಗೆ ಬನ್ನಿ. ಬೈ ಫ್ರೆಂಡ್ಸ್.